ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನಿಮ್ಮ ಸಂಚಾರಿ ಸಿದ್ಧಿವಿರಮಠ ಚಾನಲ್ಗೆ ಸ್ವಾಗತ. ನಾವಿವತ್ತು ಬಂದಿರುವಂಥ ಪ್ಲೇಸ್ ಬಂದುಬಿಟ್ಟು ಗುಡ್ಡಾಪುರ ದಾನಮ್ಮ ದೇವಿ ಟೆಂಪಲ್. ಇದು ಬಿಜಾಪುರದಿಂದ ಒಂದು 60-65 ಕಿಲೋಮೀಟ್ರ್ ದೂರದಲ್ಲೈತಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡು ನಡುವೆ ಬಾರ್ಡ್ರಲ್ಲಿ ಇದು ಟೆಂಪಲ್ ಇರೋದು. ಇದು ಬಂದು ಶ್ರೀ ದಾನಮ್ಮ ದೇವಿ ಒಂದು ಲಿಂಗೈಕ್ಯ ಆದಂಥ ಸ್ಥಳ. ಇಲ್ಲಿ ದಿನ ಇಲ್ಲಿ ಸಾವಿರಾರು ಮಂದಿ ಭೇಟಿ ಕೊಟ್ಟು ಶ್ರೀ ದಾನಮ್ಮ ದೇವಿದೊಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ದಾನಮ್ಮ ದೇವಿ ಹುಟ್ಟಿ ಬೆಳೆದಿದ್ದು ಮಹಾರಾಷ್ಟ್ರದ ಸಾಂಗ್ಲಿ ಡಿಸ್ಟಿಕ್ಕು ಜತ್ತ ತಾಲೂಕಿನ ಉಮಾರಾಣಿ ಅನ್ನೋ ಒಂದು ಊರಲ್ಲಿ ಸ್ನೇಹಿತರೆ. ಇಲ್ಲಿ ಇವರು ಒಂದು ಇದು ಮಾಡಿದಂಥ ಒಂದು ಸ್ಥಳ ಇದು ಗುಡ್ಡಾಪುರ. ಇಲ್ಲಿಂದ ಬೇರೆ ಬೇರೆ ಡಿಸ್ಟಿಕ್ಕಿಗೆಲ್ಲ ಹೋಗಿ ಅವ್ರದ್ದೊಂದು ಬಸವಣ್ಣವರ ವಚನ ಇದೆಲ್ಲನೂ ಅವರು ಪ್ರಚಾರ ಮಾಡಿ ಇಲ್ಲಿ ಬಂದು ಲಾಸ್ಟಿಗೆ ಲಿಂಗೈಕ್ಯರಾದರಂತ ತಿಳಿದು ಬರುತ್ತೆ. ದಾನ ಮಾಡೋದ್ರಲ್ಲಿ ಶ್ರೇಷ್ಠರು ಅನ್ನೋ ಒಂದು ಇದರಿಂದ ಇವರಿಗೆ ದಾನಮ್ಮ ಅನ್ನೋ ಹೆಸರು ಬಂತು ಸ್ನೇಹಿತರೆ. ಇಲ್ಲಿ ನೀವು 3 ಒಂದು ಅವತಾರವನ್ನು ಇಲ್ಲಿ ಕಾಣ್ಬೋದು. ಬೆಳಗ್ಗೆ ಹೊತ್ತು ಬಾಲಕಿ, ಮಧ್ಯಾಹ್ನ ಹೊತ್ತು ಯುವತಿ ಮತ್ತು ಸಂಜೆ ಹೊತ್ತು ಮುದುಕಿಯ ಒಂದು ಇದು ಇಲ್ಲಿ ಅಲಂಕಾರ ಮಾಡಲಾಗುತ್ತೆ ದೇವಿಗೆ. ತುಂಬ ಒಂದು ವಿಶೇಷವಾದ ಸ್ಥಳ ಮತ್ತು ಅತಿ ಅದ್ಭುತವಾದಂಥ ಸ್ಥಳ, ಒಂದು ಪಾಸಿಟಿವ್ ವೈಬ್ಸ್ ಇರುವಂಥ ಒಂದು ಜಾಗ ಇದು ಸ್ನೇಹಿತರೆ. ಸಾಧ್ಯ ಆದರೆ ಎಲ್ಲರೂ ಒಂದು ಸತಿ ಇಲ್ಲಿ ಬಂದು ಭೇಟಿ ಕೊಟ್ಟೋಗಿ. ಇಲ್ಲಿ ಬೇರೆ ಬೇರೆ ಸ್ಥಳಗಳಿಂದ ಬಂದು ಉಳ್ಕೊಳ್ಳೋಂಥ ಭಕ್ತರಿಗೆ ಇಲ್ಲಿ ಒಂದು ಇರೋಕ್ಕೆ ರೂಮಿನ ವ್ಯವಸ್ಥೆ ಮತ್ತು ಎಲ್ಲ ಅವ್ರು ಫ್ರೆಶ್ ಅಪ್ ಆಗೋಕ್ಕೆ ಎಲ್ಲ ವ್ಯವಸ್ಥೆಯೂ ಕೂಡ ಇಲ್ಲಿದೆ ಸ್ನೇಹಿತರೆ. ಇನ್ನು ಇದು ಪೂರ್ತಿ ದೇವಸ್ಥಾನವೂ ಇನ್ನೂ ಫುಲ್ ಕನ್ಸ್ಟ್ರಕ್ಷನಲ್ಲಿದೆ. ಮೊದಲಿಗಿಂತ ಇವಾಗ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಎಲ್ಲರೂ ಒಂದು ಸತಿ ಬಂದು ಭೇಟಿ ಕೊಟ್ಟೋಗಿ. ನೀವು ಈಗ ನೋಡ್ತಿರುವಂಥದ್ದು ಮೇನ್ ಗರ್ಭಗುಡಿ. ಇದು ಗುಡ್ಡಾಪುರದಲ್ಲಿ ಇಲ್ಲಿ ದಾನಮ್ಮ ದೇವಿ ಇಲ್ಲೇ ಲಿಂಗೈಕ್ಯರಾಗಿರುವಂಥದ್ದು. ಮತ್ತು ಇಲ್ಲಿ ದಿನ ಸಾವಿರಾರು ಭಕ್ತರು ಬಂದು ತಮ್ಮ ಒಂದು ಹರಕೆಯನ್ನು ಈಡೇರಿಸಿ ಇಲ್ಲಿ ದೇವಿಯ ಆಶೀರ್ವಾದ ತಗೊಂಡು ಹೋಗ್ತಾರೆ ಸ್ನೇಹಿತರೆ. ಇದೇ ರೀತಿ ಇನ್ನೂ ಒಂದು ಹಲವಾರು ಒಂದು ಸ್ಥಳಗಳಿಗೆ ನಾವು ಭೇಟಿ ಕೊಡ್ತಾ ಇರ್ತೀವಿ. ಅದರ ಬಗ್ಗೆ ವಿಶೇಷ ಮಾಹಿತಿ ಕೂಡ ನಿಮ್ಮ ಜೊತೆ ಹಂಚ್ಕೊತಾ ಇರ್ತೀವಿ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಧನ್ಯವಾದಗಳು. ಶುಭ ದಿನ.